ಪ್ರಸಾದ್ ಶಾರದರ ಮನೆ ಯಾವಾಗಲೂ ಕಳಕಳೆಯಾಗಿರುತ್ತದೆ. ಅವರಿಗೆ 3 ಮಕ್ಕಳು, 3 ಸೊಸೆಯರು. ದೊಡ್ಡ ಮಗ ರಮೇಶ್, ದೊಡ್ಡ ಸೊಸೆ ಅನಾಮಿಕಾ, ಎರಡನೇ ಮಗ ಸುರೇಶ್, ಎರಡನೇ ಸೊಸೆ ಅವನಿ, ಮೂರನೇ ಮಗ ಅರುಣ್, ಮೂರನೇ ಸೊಸೆ ಅಂಜಲಿ. ಮನೆಯಲ್ಲಿ ಮಕ್ಕಳು ಯಾರು ಇಲ್ಲದಿದ್ದರೂ ಈ 6 ಯುವಜನರಿಂದಲೇ ಮನೆ ಯಾವಾಗಲೂ ಗಡಿಬಿಡಿಯಿಂದ ಇರುತ್ತದೆ. ನೋಡುತ್ತಾ ಇರುವಾಗಲೇ ಹೊಸ ವರ್ಷ, ಅದೇ ನಮ್ಮ ಕನ್ನಡದವರ ದೊಡ್ಡ ಹಬ್ಬ ಯುಗಾದಿ ಬಂದೇ ಬರುತ್ತದೆ. ಮನೆಯಲ್ಲಿ ಹಬ್ಬದ ವಾತಾವರಣ ತುಂಬಿರುತ್ತದೆ. ಬೆಳಿಗ್ಗೆ ಎದ್ದು ಬಾಗಿಲಿಗೆ ಮಾವಿನ ತೋರಣವನ್ನು ಕಟ್ಟುವಂತಹ ಕೆಲಸಗಳು ದೊಡ್ಡ ಸೊಸೆ ಅನಾಮಿಕಾ ಗಡಿಬಿಡಿಯಿಂದ ಚಕಚಕ ಕೆಲಸ ಮಾಡ್ತಾ ಇರ್ತಾಳೆ. ಇದನ್ನು ನೋಡಿ ಶಾರದಾ ಪ್ರಸಾದರು ಸಂತೋಷ ಪಡ್ತಾ ಇರ್ತಾರೆ. ಹೀಗಿರುವಾಗ ಆ ದಿನ ಶಾರದಾ ಮನೆಯಲ್ಲಿ ಕಿರುನಗೆಯಿಂದ ಅನಾಮಿಕಳ ಹತ್ರ ಹೀಗಂತಾಳೆ, ಏನೇ ಅನಾಮಿಕಾ, ಎಷ್ಟು ಬೆಳಿಗ್ಗೆನೆ ಎದ್ದಿದ್ಯೋ? ಹಬ್ಬದ ದಿನ ನೀನೊಬ್ಳೆ ಎಷ್ಟು ಕಷ್ಟ ಪಡ್ತಾ ಇದೀಯಾ? ಮಿಕ್ಕ 2 ಸೊಸೆಯರು ಇನ್ನು ನಿದ್ರೆಯಿಂದ ಎದ್ದ ಹಾಗಿಲ್ಲ. ನಿನ್ನ ಸಹನೆ ನೋಡ್ತಾ ಇದ್ರೆ ನಂಗೆ ಸಂತೋಷವಾಗುತ್ತಮ್ಮ. ಮನೆಯಲ್ಲಿ ಕೆಲಸವೆಲ್ಲ ನೀನೇ ನೋಡ್ಕೊತಾ ಇದೀಯಾ. ಹೌದು ಶಾರದಾ, ನಮ್ಮ ದೊಡ್ಡ ಸೊಸೆ ಮನೆಗೆ ಬಂದಾಗಿನಿಂದ ಮನೆಯಲ್ಲಿ ಕೆಲಸವೆಲ್ಲ ಅವಳೇ ನೋಡ್ಕೋತಾಳೆ. ನಿಜಕ್ಕೂ ಸುಸ್ತನ್ನೋದೇ ಆಗೋದಿಲ್ಲ. ನಮ್ಮ ಅದೃಷ್ಟವಿದ್ದು ಇಂತಹ ಸೊಸೆ ಬಂದಿದ್ದಾಳೆ. ಈ ದಿನ ಯುಗಾದಿ, ಆಕೆ ಗಡಿಬಿಡಿ ನೋಡ್ತಾ ಇದ್ರೆ ನನಗೆ ತುಂಬಾ ಸಂತೋಷವಾಗಿದೆ. ಅಯ್ಯೋ, ಅದ್ರಲ್ಲಿ ಏನಿದೆ ಮಾವಯ್ಯ? ಹಬ್ಬದ ದಿನ ಬೆಳಗ್ಗೆನೆ ಎದ್ದು ಕೆಲಸ ಮಾಡ್ಕೊಂಡ್ರೆ ಆ ಸಂಭ್ರಮನೇ ಬೇರೆ ಅಲ್ವಾ? ಆದ್ರೂ ಕೆಲಸ ನಾನೊಬ್ಬಳೇ ಅಲ್ಲ, ಎಲ್ರೂ ಸೇರಿ ಮಾಡ್ತೀವಿ. ನಾನೇ ಮೊದ್ಲೆದ್ದೆ ಅಷ್ಟೇ. ಅಪ್ಪ, ಅನಾಮಿಕನ್ ನೋಡಿ ನೀವು ಅಷ್ಟೊಂದು ಸಂತೋಷ ಹೋಗ್ಬೇಡಿ. ಅವಳು ಬೆಳಗ್ಗೆನೆ ಎದ್ದು ನನ್ನನ್ನು ಕೂಡ ನಿದ್ರೆಯಿಂದ ಎಬ್ಸಿದ್ದಾಳೆ. ಹಬ್ಬದ ದಿನ ಕೂಡ ಪ್ರಶಾಂತವಾಗಿ ನಿದ್ದೆ ಹೋಗಕ್ಕೆ ಬಿಡಲ್ಲ. ನನ್ನ ಬೇಕು ಅಂತ ಎಬ್ಸಿ ನೋಡಿ ಇಲ್ಲಿ ಕೂರ್ಸಿದ್ದಾಳೆ. ಅರೇ ರಮೇಶು, ಹಬ್ಬದ ದಿನ ಯಾರಾದ್ರೂ ಸರಿ, ಸೂರ್ಯ ಬರುವ ಮೊದ್ಲೇ ಹೇಳ್ಬೇಕ್ರೋ. ನೋಡು, ನಿನ್ ಹೆಂಡತಿ ಎಷ್ಟು ಗಡಿಬಿಡಿಯಿಂದ ಚಕಚಕ ಕೆಲಸ ಮಾಡ್ತಾ ಇದ್ದಾಳೆ. ನೀನು ಕೂಡ ಹೋಗಿ ಏನೋ ಒಂದು ಕೆಲಸದಲ್ಲಿ ಸಹಾಯ ಮಾಡು. ಸೋಮಾರಿ ಹಾಗೆ ಕುತ್ಕೋಬೇಡ. ಅವ್ರಿಗೆ ಕೆಲಸ ಏನ್ ಇಡ್ತೀವಿ ಅತ್ತೆ, ಹೋಗಿ ಸ್ನಾನ ಮಾಡ್ಬಿಟ್ಟು ಬಂದ್ರು ಅಂದ್ರೆ ಸಾಕು, ಪೂಜೆ ಕೆಲಸ ನೋಡ್ಕೋತಾರೆ. ಮಿಕ್ಕವರು ಕೂಡ ಎದ್ರೆ ಹಬ್ಬಕ್ಕೆ ಕೆಲಸ ಶುರು ಮಾಡೋಣ. ಇಷ್ಟರಲ್ಲಿ ಅವನಿ, ಸುರೇಶ್, ಅಂಜಲಿ, ಅರುಣರು ಕೂಡ ಹಾಲ್ಗೆ ಬರುತ್ತಾರೆ. ಎಲ್ಲರೂ ಒಬ್ಬರಿಗೊಬ್ಬರು ಯುಗಾದಿ ಶುಭಾಶಯಗಳನ್ನು ಹೇಳಿಕೊಳ್ಳುತ್ತಾರೆ. ಅನಾಮಿಕಾ ರಂಗೋಲಿ ಹಾಕುವುದನ್ನು ಪೂರ್ತಿ ಮಾಡಿ ಮನೆಯೊಳಗೆ ಬರುತ್ತಾಳೆ. ಗುಡ್ ಮಾರ್ನಿಂಗ್ ಅತ್ತೆ. ಮಾವಯ್ಯ ಗುಡ್ ಮಾರ್ನಿಂಗ್. ಏನಕ್ಕ, ಆಗ್ಲೇ ಕೆಲ್ಸವೆಲ್ಲ ಆಗೋಯ್ತಾ? ನಾವೇ ಎದ್ದು ಮಾಡೋಣ ಅಂದ್ವಿ, ನೀನೇ ಮೊದ್ಲೆದ್ದು ಗಾಡಿಬಿಡಿ ಮಾಡ್ತಾ ಇದ್ಯಾ? ಹೌದು ಅಕ್ಕ, ನಮಗೊಂದು ಕೆಲ್ಸ ಕೂಡ ಇಟ್ಟ ಹಾಗಿಲ್ಲ. ರಂಗೋಲಿ ಕೂಡ ಎಷ್ಟು ಚೆನ್ನಾಗಿ ಹಾಕಿದ್ಯೋ. ನಾನು ಕೂಡ ಸಹಾಯ ಮಾಡ್ತಾ ಇದ್ದೆ ಅಲ್ವಾ ಇಬ್ಸಿದ್ರೆ. ನೀವ್ ಎದ್ರಾ? ಬನ್ನಿ, ನಾನು ಕೇವಲ ಹೊರಗಿನ ಕೆಲಸ ಮಾತ್ರ ಮಾಡಿದ್ದೀನಿ. ನಿಜಕ್ಕೂ ಹಬ್ಬದ ಕೆಲಸ ಈಗ ಶುರುವಾಗತ್ತೆ. ಯುಗಾದಿ ಅಂದ್ರೆ ದೊಡ್ಡ ಹಡಾವುಡಿ. ಈ ದಿನ ಎಲ್ರು ಸೇರಿ ಕೆಲಸ ಹಂಚ್ಕೊಳ್ಳೋಣ. ಹೇಳಿ ಅದಕ್ಕೆ ನಾವೇನ್ ಮಾಡ್ಬೇಕು? ಈ ದಿನ ಯಾವ ಕೆಲಸ ಹೇಳಿದ್ರು ಮಾಡ್ತೀವಿ. ಸುರೇಶ್, ನೀನು, ರಮೇಶ್, ಅರುಣ್ 3 ಸೇರಿ ಮನೆಯೆಲ್ಲ ಮತ್ತೊಂದು ಸಲ ಧೂಳೆಡೆದು ದೇವರ ಮನೆ ಶುಭ್ರ ಮಾಡಿ ನಂತರ ಹೊಸ ಬಟ್ಟೆ ತಗೊಂಬನ್ನಿ. ಡ್ಯಾನ್ ಅತ್ಗೆ, ನಾವು ಗಂಡಸರು ಎಲ್ರು ದೇವರ ರೂಮಿಗೆ ಹೋಗಿ ಕೆಲಸ ಮಾಡ್ತೀವಿ. ನಾವು 3 ಹೋಗಿ ಆ ಕೆಲಸ ಚಕಚಕ ಪೂರ್ತಿ ಮಾಡ್ತೀವಿ. ಇನ್ನು ಹೆಂಗಸ್ರ ಏನ್ ಮಾಡ್ತಾರೆ ಅನಾಮಿಕಾ? ಅಡ್ಗೆ ಕೆಲಸ ತುಂಬಾ ಇದೆ. ಒಬ್ಬಟ್ಟು ಮಾಡ್ಬೇಕು, ಪುಳಿಯೋಗರೆ ಮಾಡ್ಬೇಕು, ಎಲ್ಲದಕ್ಕೂ ಮೊದ್ಲು ಯುಗಾದಿ ಪಚ್ಚಡಿ ಮಾಡ್ಬೇಕು. ಅದೇ ಅತ್ತೆ, ಈಗ ಅದಕ್ಕೆ ಕೆಲ್ಸನ ಹಂಚ್ಕೋತಾ ಇದೀವಿ. ಎಲ್ರು ಸೇರಿ ಮಾಡಿದ್ರೆ ಕೆಲಸ ಸುಲಭವಾಗಿ ಆಗುತ್ತೆ. ಅವನಿ, ನೀನ್ ಹೋಗಿ ಪಕ್ಕದಲ್ಲಿರುವ ಶಾಪ್ಗೆ ಹೋಗಿ ಹೊಸ ಬೆಲ್ಲ, ಹುಣಸೆ ಹಣ್ಣು ತಗೊಂಬಾ. ಯುಗಾದಿ ಪಚ್ಚಡಿಗೆ ಅದೇ ಮೇನು. ಸರಿ ಅಕ್ಕ, ನಾನು ಈಗ್ಲೇ ಹೋಗಿ ತರ್ತೀನಿ. ಇಷ್ಟಕ್ಕೂ ಸಾಮಾನ್ ಲಿಸ್ಟ್ ಕೊಡು. ಲಿಸ್ಟ್ ಏನೋ ಅಗತ್ಯವಿಲ್ಲ ಬಿಡು. ಒಂದು ಅರ್ಧ ಕೆಜಿ ಬೆಲ್ಲ, 1/4 ಕೆಜಿ ಹುಣಸೆ ಹಣ್ಣು ತಗೊಂಬಾ, ಸಾಕು. ಮರ್ತ್ ಹೋಗ್ಬೇಡ. ಅಂಜಲಿ, ನೀನ್ ಹೋಗಿ ಬೇಗ ಸ್ನಾನ ಮಾಡ್ಬಿಟ್ಟು ನಮ್ಮ ಹಿತ್ತಲಿನಲ್ಲಿರುವ ಬೇವಿನ ಮರದಿಂದ ಬೇವಿನ ಹೂವು ಹಾಗೂ ತೋಟದಿಂದ 3 ಹಸಿ ಮಾವಿನಕಾಯಿ ತೆಗೆದುಕೊಂಡು ಬಾ. ಸರಿ ಅಕ್ಕ. ಬೇವಿನ ಹೂವು ಮಾತ್ರ ಬಹಳ ಜಾಗ್ರತೆಯಿಂದ ತರ್ತೀನಿ. ಕಹಿ ಹೆಚ್ಚಾಗದೆ ಬೇವಿನ ಹೂ ತೆಗಿಬೇಕಲ್ಲ. ಹೌದು ಹೌದು, ಹಾಗೆ ಅತ್ತೆ. ನೀವು ದೇವರ ಹತ್ತಿರ ದೀಪಾರಾಧನೆಗೆ ಎಲ್ಲ ಸಿದ್ಧ ಮಾಡ್ಬಿಡಿ. ನಾನು ಇಷ್ಟರೊಳಗೆ ಪುಳಿಯೋಗರೆಗೆ, ಒಬ್ಬಟ್ಟಿಗೆ ಹಿಟ್ಟು ಕಲಿಸ್ತೀನಿ. ಎಲ್ರು ಬೇಗ ಕೆಲಸ ಮುಗಿಸ್ಕೊಂಡ್ರೆ ಪೂಜೆ ಬೇಗ ಮಾಡಬಹುದು. ಚೆನ್ನಾಗಿ ಹೇಳ್ದೆ ಅನಾಮಿಕಾ. ಅವ್ರವ್ರ ಕೆಲಸ ಅವ್ರು ಮಾಡಿದ್ರೆ ಬೇಗ ಆಗತ್ತೆ. ನಾನು ಹೋಗಿ ಪೂಜೆಗೆ ಬೇಕಾದ ಸೊಪ್ಪು, ಹೂವು ತರ್ತೀನಿ. ಹಾಗೆ ಅನಾಮಿಕಾ ಎಲ್ಲರಿಗೂ ಒಂದೊಂದು ಕೆಲಸ ಹೇಳುತ್ತಾಳೆ. ಎಲ್ಲರೂ ಬೇಗ ಬೇಗನೆ ಅವರವರ ಕೆಲಸ ಅವರು ನಿಮಗ್ನವಾಗುತ್ತಾರೆ. ಗಂಡಸರು ದೇವರ ಮನೆ ಶುಭ್ರ ಮಾಡಿ ಪೂಜೆಗೆ ಎಲ್ಲವನ್ನು ಸಿದ್ಧ ಮಾಡುತ್ತಾರೆ. ಶಾರದಾ ಅಡುಗೆ ಮನೆಯಲ್ಲಿ ಅನಾಮಿಕಳಿಗೆ ಸಹಾಯವಾಗಿ ನಿಲ್ಲುತ್ತಾಳೆ. ಅಂಜಲಿ ಹಿತ್ತಲಿಗೆ ಹೋಗಿ ಮಾವಿನಕಾಯಿ, ಬೇವಿನ ಹೂವು ಕೊಯ್ಕೊಂಡ್ ಬರ್ತಾಳೆ. ಅವನಿ ಮಾತ್ರ ಶಾಪ್ಗೆ ಹೋಗಿ ಬಹಳ ಲೇಟ್ ಆಗಿ ಬರ್ತಾಳೆ. ಅನಾಮಿಕಾ ಯುಗಾದಿ ಪಚ್ಚಡಿ ಮಾಡಲಿಕ್ಕೆ ಎಲ್ಲವನ್ನು ರೆಡಿ ಮಾಡ್ಕೊಂಡಿರ್ತಾಳೆ. ಆದರೆ ಅವನಿಗಾಗಿ ಎದುರು ನೋಡ್ತಾ ಇರ್ತಾರೆ. ಏನತ್ತೆ, ಅವನಿ ಇನ್ನೂ ಬಂದಿಲ್ಲ? ಹುಣಸೆ ಹಣ್ಣು ಬೆಲ್ಲವಿಲ್ಲದೆ ಪಚ್ಚಡಿ ಹೇಗೆ ಮಾಡ್ಬೇಕು? ಪೂಜೆಗೆ ಟೈಮ್ ಆಗ್ತಾ ಇದೆ ಅಲ್ವಾ? ಏನೋ ಅಮ್ಮ, ಆಕೆ ಶಾಪ್ಗೆ ಹೋಗಿ ಮಾತಾಡ್ತಾ ಕೂತಿದ್ದಾಳೋ ಏನೋ. ಮೊದ್ಲೇ ಕೆಲ್ಸ ಕಮ್ಮಿ, ಮಾತು ಜಾಸ್ತಿ ಅವಳಿಗೆ.
ಅಕ್ಕ ಇಲ್ಲಿ ನೋಡು, ಎಳೆ ಮಾವಿನಕಾಯಿ ಬಹಳ ಹುಳಿಯಾಗಿದೆ. ಬೇವಿನ ಹೂ ಕೂಡ ತಂದಿದ್ದೀನಿ, ಎರಡು ಬಹಳ ಶುಭ್ರ ಮಾಡಿ ಇಟ್ಟಿದ್ದೀನಿ. ವೆರಿ ಗುಡ್ ಅಂಜಲಿ. ಇನ್ನು ಅವನಿ ಬಂದ್ರೆ ಎಲ್ಲವನ್ನು ಸೇರಿ ಪಚ್ಚಡಿ ಮಾಡೋಣ. ಆಕೆ ಇನ್ನೂ ಯಾಕೆ ಬಂದಿಲ್ಲ ಅರ್ಥವಾಗ್ತಿಲ್ವೇ? ಇಷ್ಟರಲ್ಲಿ ಅವನಿ ಓಡಿಕೊಂಡು ಒಳಗಡೆಗೆ ಬರುತ್ತಾಳೆ. ಕೈಯಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ ಇರುತ್ತೆ. ಆಕೆ ಗಡಿಬಿಡಿ ನೋಡ್ತಾ ಇದ್ರೆ ಏನೋ ನಡೆದಿದೆ ಎಂದು ಎಲ್ರಿಗೂ ಅರ್ಥವಾಗುತ್ತೆ. ಬಂದೆ ಅಕ್ಕ, ಶಾಪ್ ಅಲ್ಲಿ ತುಂಬಾ ರಶ್ ಇತ್ತಕ್ಕ, ಅದಕ್ಕೆ ಲೇಟ್ ಆಯ್ತು. ತಗೊಳ್ಳಿ ಕವರು. ಏನ್ ಅವನಿ ಇದು? ಇದ್ರಲ್ಲಿ ಹುಣಸೆ ಹಣ್ಣು ಮಾತ್ರನೇ ಇದೆ, ಮತ್ತೆ ಬೆಲ್ಲ ಇಲ್ಲಿ? ಅಯ್ಯೋ, ಬೆಲ್ಲ ಮರ್ತೋದ್ನಾ ಅಕ್ಕ. ನಾನು ಶಾಪ್ ಅವನಿಗೆ ಹುಣಸೆ ಹಣ್ಣು, ತುಪ್ಪ, ಇನ್ನೂ ಏನೇನೋ ಕೇಳ್ದೆ, ಆದ್ರೆ ಬೆಲ್ಲ ತರೋದು ಮಾತ್ರ ಮರ್ತೋದೆ ಅಕ್ಕ. ಏನವ್ನಿ, ಈ ಚಿಕ್ಕ ಕೆಲ್ಸ ಕೂಡ ನೀನ್ ಸರಿಯಾಗಿ ಮಾಡಕ್ಕಾಗಲ್ವಾ? ಯುಗಾದಿ ಪಚ್ಚಡಿಲಿ ಬೆಲ್ಲವೆಲ್ದಿದ್ರೆ ಹೇಗೆ? ಸಿಹಿ ಇಲ್ಲದೆ ಯುಗಾದಿ ಪಚ್ಚಡಿನ ನೋಡಿದ್ಯಾ ಅನಾಮಿಕಾ ಅವಳ ರೀತಿ? ನಾನು ಮೊದ್ಲೇ ಅನ್ಕೊಂಡೆ ಏನೋ ಒಂದು ಮರ್ತೋಗ್ತಾಳೆ ಅಂತ. ಈಗ ಹೇಗೆ ಮತ್ತೆ? ಬೆಲ್ಲವಿಲ್ಲದೆ ಯುಗಾದಿ ಪಚ್ಚಡಿ ಅಮಾವಾಸ್ಯೆಯಲ್ಲಿ ಮಾಡಿಕೊಂಡ ಕಷಾಯದ ಹಾಗಿರುತ್ತೆ. ಸಾರಿ ಅತ್ತೆ, ನಾನು ಈಗಲೇ ಮತ್ತೆ ಓಡ್ಕೊಂಡು ಹೋಗಿ ತಗೊಂಡ್ಬರ್ತೀನಿ. ನನ್ನನ್ನು ಕ್ಷಮಿಸಿ. ಅಯ್ಯಯ್ಯೋ, ಈಗ ಮತ್ತೆ ಹೋದ್ರೆ ಬಹಳ ಲೇಟ್ ಆಗುತ್ತೆ ಅವನಿ. ಪೂಜೆಗೆ ಟೈಮ್ ಆಗುತ್ತೆ, ದೇವರಿಗೆ ನೈವೇದ್ಯ ಇಡ್ಬೇಕಲ್ಲ. ನಾನ್ ಹೋಗ್ತೀನಿ ಅನಾಮಿಕಾ. ಬೈಕ್ ಮೇಲೆ ಹೋಗಿ 2 ಮಿನಿಟ್ಸ್ ಅಲ್ಲಿ ತರ್ತೀನಿ. ನೀವೇನು ಗಾಬರಿ ಆಗ್ಬೇಡಿ. ಗಾಬರಿ ಆಗ್ಬೇಡಿ, ನಮ್ಮ ಹತ್ರ ಒಂದು ಐಡಿಯಾ ಇದೆ. ನೆನ್ನೆನೆ ನಾನು ಪಾಯಸಕ್ಕಾಗಿ ಅಂತ ಹೊಸ ಬೆಲ್ಲನ ತಂದು ಲಂಚ್ ಬಾಕ್ಸ್ ಅಲ್ಲಿ ಎತ್ತಿಟ್ಟಿದ್ದೀನಿ. ಅದನ್ನೇ ಉಪಯೋಗಿಸಿ ಈಗ ಪಚ್ಚಡಿ ಮಾಡೋಣ. ಸೂಪರ್ ಅಂಜಲಿ, ಟೈಮ್ಗೆ ಒಳ್ಳೆ ಸಮಯ ಸ್ಫೂರ್ತಿ ಮಾಡಿ ಕಾಪಾಡಿದೆ. ಇಲ್ಲ ಅಂದ್ರೆ ಅವನಿಂದ ಈ ದಿನ ಯುಗಾದಿ ಪಚ್ಚಡಿ ಬದಲು ನಾವೆಲ್ಲ ಕಹಿ ಕಷಾಯ ಕುಡಿಬೇಕಾಗಿ ಬರ್ತಾ ಇತ್ತು. ತಪ್ಪು ನಂದೆ, ಒಪ್ಕೋತಾ ಇದ್ದೀನಿ. ಸಾರಿ. ಹಬ್ಬದ ಗಡಿಬಿಡಿಯಲ್ಲಿ ಸ್ವಲ್ಪ ಗಾಬರಿ ಆದೆ, ನಿಮ್ಮನ್ನ ಎಲ್ಲ ಟೆನ್ಷನ್ ಮಾಡಿಟ್ಟೆ. ಪರವಾಗಿಲ್ಲ ಬಿಡು ಅವನಿ, ಈ ಚಿಕ್ಕ ಚಿಕ್ಕ ತಪ್ಪುಗಳು ಹಬ್ಬದ ಸಂದರ್ಭದಲ್ಲಿ ಸಹಜನೇ. ಆದ್ರೆ ನೆಕ್ಸ್ಟ್ ಟೈಮ್ ಇಂದ ಲಿಸ್ಟ್ ಬರ್ಕೊಂಡು ತಗೊಂಡ್ ಹೋಗು, ಹಾಗಾದ್ರೆ ಏನು ಮರ್ತ ಹೋಗೋದಿಲ್ಲ ಅಲ್ವಾ? ಅಂಜಲಿ, ಬೇಗ ಬೆಲ್ಲ ತಗೊಂಬಾ. ಹಾಗೆ ಅವನಿ ಏನೋ ಒಂದು ಶಾಪ್ ಇಂದ ತಗೊಂಡ್ ಬರೋದು ಮರ್ತು ಹೋಗ್ತಾ ಇರ್ತಾಳೆ. ಹಾಗೆ ಗಾಬರಿಯಿಂದ ಆ ಹಬ್ಬದ ವಾತಾವರಣ ಸ್ವಲ್ಪ ನಗುವಿನಾಟದ ಹಾಗೆ ಸಾಫಿಯಾಗಿ ಸಾಗಿ ಹೋಗುತ್ತೆ. ಅಂಜಲಿ ತಂದ ಬೆಲ್ಲದಿಂದ ಅನಾಮಿಕಾ ಯುಗಾದಿ ಪಚ್ಚಡಿ ಮಾಡಲಿಕ್ಕೆ ಸಿದ್ಧವಾಗುತ್ತಾಳೆ. ಅನಾಮಿಕಾ ಒಂದು ದೊಡ್ಡ ಪಾತ್ರೆ ತೆಗೆದುಕೊಂಡು ಅದರಲ್ಲಿ ಎಲ್ಲವನ್ನೂ ಹಾಕುತ್ತಾಳೆ. ಅತ್ತೆ ನೋಡಿ, ಮಾವಿನಕಾಯಿ ಚೂರು, ಹೊಸ ಬೆಲ್ಲ, ಹುಣಸೆ ಹಣ್ಣಿನ ರಸ, ಬೇವಿನ ಹೂವು, ಸ್ವಲ್ಪ ಉಪ್ಪು, ಇನ್ನು ಹಸಿಮೆಣಸು. ಈ 6 ರುಚಿಗಳು ಸೇರಿದ್ರೆ ನಮ್ಮ ಯುಗಾದಿ ಪಚ್ಚಡಿ. ಹೌದಮ್ಮ, ಈ 6 ರುಚಿಗಳು ನಮ್ಮ ಜೀವನದಲ್ಲಿಯ 6 ಅನುಭವಕ್ಕೆ ಪ್ರತೀಕ. ಸಿಹಿ ಏನೋ ಸಂತೋಷಕ್ಕೆ, ಕಹಿ ಏನೋ ದುಃಖಕ್ಕೆ, ಒಗರೇನೋ ಹೊಸತನಕ್ಕೆ, ಖಾರ ಕೋಪಕ್ಕೆ, ಉಪ್ಪು ಭಯಕ್ಕೆ, ಹುಳಿ ಏನೋ ಬೇಸರಿಕೆಗೆ. ಇದೆಲ್ಲ ಸೇರಿದ್ರೆ ಜೀವನ. ಕಷ್ಟ ಸುಖ ಕಲಿತರೆ ಅಲ್ವಾ ಬದುಕು. ತುಂಬಾ ಚೆನ್ನಾಗಿ ಹೇಳ್ದೆ ಶಾರದಾ. ಜೀವನದಲ್ಲಿ ಎಲ್ಲ ಇದ್ರೇನೆ ಹೊಸ ವರ್ಷ ಆನಂದವಾಗಿರುತ್ತೆ. ನಾವೆಲ್ಲರೂ ಯುಗಾದಿ ಪಚ್ಚಡಿ ಹಾಗೆ ಅವರವರ ಗುಣ ಅವರದ್ದೇ, ಆದರೆ ಎಲ್ಲವೂ ಸೇರಿದರೆ ಬಹಳ ಒಳ್ಳೆ ರುಚಿ ಬರುತ್ತದೆ. ಇನ್ನು ಪಚ್ಚಡಿ ರೆಡಿಯಾಗಿದೆ, ದೇವರಿಗೆ ನೈವೇದ್ಯವಿಟ್ಟು ಪೂಜೆ ಸ್ಟಾರ್ಟ್ ಮಾಡೋಣ. ಎಲ್ರೂ ಬೇಗನೆ ಬನ್ನಿ. ಹಾಗೆ ಅಂದುಕೊಳ್ಳುತ್ತಾ ಎಲ್ಲರೂ ಸ್ನಾನವನ್ನು ಮಾಡಿ ಹೊಸ ಬಟ್ಟೆಗಳನ್ನು ಹಾಕಿಕೊಂಡು ದೇವರ ರೂಮಿಗೆ ಬರುತ್ತಾರೆ. ಪ್ರಸಾದ್ ಮಂತ್ರಗಳು ಓದುತ್ತಾ ಪೂಜೆ ಮಾಡುತ್ತಾನೆ. ಶಾರದಾ, ಅನಾಮಿಕಾ, ಅವನಿ, ಅಂಜಲಿ ಆರತಿ ಮಾಡುತ್ತಾರೆ. ಗಂಡಸರು ದೇವರಿಗೆ ಧ್ಯಾನ ಮಾಡುತ್ತಾರೆ. ಕಡೆಯಲ್ಲಿ ಎಲ್ಲವನ್ನು ಸೇರಿ ಒಳ್ಳೆ ಯುಗಾದಿ ಪಚ್ಚಡಿಯನ್ನು ಮಾಡಿಕೊಂಡು ಎಲ್ಲರೂ ಸಂತೋಷಿಸುತ್ತಾರೆ. ಪೂಜೆ ಮುಗಿದ ನಂತರ ಎಲ್ಲರೂ ದೇವರಿಗೆ ಕೈ ಮುಗಿದು ದೊಡ್ಡವರಾದ ಪ್ರಸಾದ್ ಶಾರದಾ ದಂಪತಿಗಳಿಗೆ ಪಾದಾಭಿವಂದನೆ ಮಾಡುತ್ತಾರೆ. ಅಪ್ಪ, ಈ ಹೊಸ ಸಂವತ್ಸರ ನಮ್ಮ ಕುಟುಂಬಕ್ಕೆ ಎಲ್ಲ ಶುಭವೇ ಆಗಬೇಕು ಅಂತ ದೇವರನ್ನ ಕೋರ್ಕೊಂಡೆ. ಹಾಗೆ ನಡೆಯುತ್ತಪ್ಪ ಮಗನೇ. ನೀವು 3 ಅಣ್ಣ ತಮ್ಮಂದಿರು, ಈ 3 ಸೊಸೆಯರು ಯಾವತ್ತಿಗೂ ಹೀಗೆ ಒಟ್ಟಾಗಿ ಇದ್ದರೆ ನಮ್ಮ ಮನೆಯಲ್ಲಿ ದಿನವೂ ಹಬ್ಬನೇ. ನೀವು ಜೊತೆಯಾಗಿರುವುದೇ ನಮಗೆ ಆನಂದವಾಗಿರುತ್ತೆ. ಹೌದು ರೀ, ನನ್ನ ಸೊಸೆಯರು 3 ಒಂದಾಗಿ ಮನೇನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೋ. ಚಿಕ್ಕ ಚಿಕ್ಕ ಗಲಾಟೆಗಳಿದ್ರು ಅನಾಮಿಕಾ ದೊಡ್ಡವಳಾಗಿದ್ದು ಎಲ್ಲರನ್ನು ಕಲ್ತುಕೊಂಡು ಹೋಗ್ತಾ ಇದ್ದಾಳೆ. ನನಗ್ ತುಂಬಾ ಆನಂದವಾಗಿದೆ. ನೀವು ಈಗ ಹೀಗೆ ನಗ್ತಾ ಇರ್ಬೇಕು. ಅತ್ತೆ, ನೀವು ನಮ್ಮನ್ನ ನಿಮ್ಮ ಮಕ್ಕಳ ಹಾಗೆ ನೋಡ್ಕೊತಾ ಇದ್ದೀರಾ, ಅದಕ್ಕೆ ನಾವಿಷ್ಟು ಆನಂದವಾಗಿದ್ದೀವಿ. ನೀವು ಕೊಡುವ ಪ್ರೇಮ ನಮ್ಮನ್ನು ಒಂದಾಗಿಡುತ್ತದೆ. ಅಕ್ಕ ಹೇಳಿದ್ದು ನಿಜ ಅತ್ತೆ. ನಾನು ಬೆಲ್ಲ ಮರ್ತೋದ್ರು ಯಾರು ನನ್ ಮೇಲೆ ಕೋಪ ಮಾಡ್ಕೊಂಡಿಲ್ಲ. ಅದೇ ನನ್ನ ತವ್ರ ಮನೇಲಾದ್ರೆ ಅಮ್ಮ ನನ್ನನ್ನ ಬೈತಾ ಇದ್ರು. ಈ ಮನೆ ನಂಗೆ ಒಂದು ಸ್ವರ್ಗದ ಹಾಗಿದೆ. ನಂಗ್ ಕೂಡ ಈ ಮನೇಲಿದ್ರೆ ನಿಜಕ್ಕೂ ಟೈಮೇ ಗೊತ್ತಾಗೋದಿಲ್ಲ. ಎಲ್ರೂ ಸೇರಿ ನಗುತ್ತಾ ಕೆಲ್ಸ ಮಾಡ್ಕೊಂತ ಇದ್ರೆ ಹಬ್ಬ ಚೆನ್ನಾಗಿ ಅನ್ಸುತ್ತೆ. ಇನ್ನು ಮಾತುಗಳನ್ನು ನಿಲ್ಲಿಸಿ ಆ ಯುಗಾದಿ ಪಚ್ಚಡಿ ಕೊಡಿ. ಹೊಟ್ಟೆ ತುಂಬಾ ತಿಂದು ಒಬ್ಬಟ್ಟು ಯಾವಾಗ ಕೊಡ್ತೀರಾ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಕೂಡ
ಮೊದಲೇ ಪಚ್ಚಡಿ ವಾಸನೆ ಘಮಘಮ ಅಂತ ಇದೆ. ನಂಗೂ 2 ಬಟ್ಲು ಬೇಕು. ತಗೊಳ್ಳಿ, ಕೊಡ್ತಾ ಇದ್ದೀನಿ, ಪ್ರಶಾಂತವಾಗಿ ಕೂತ್ಕೊಳ್ಳಿ. ಹಾಗೆ ಅನ್ನುತ್ತಾ ಅನಾಮಿಕಾ ಎಲ್ಲರಿಗೂ ಗ್ಲಾಸ್ ಅಲ್ಲಿ ಯುಗಾದಿ ಪಚ್ಚಡಿ ಕೊಡುತ್ತಾಳೆ. ಆಹಾ, ಏನು ರುಚಿ! ಅನಾಮಿಕಾ ಅಮೃತದ ಹಾಗಿದೆ ಅಮ್ಮ. ಈ ವರ್ಷವೆಲ್ಲವೂ ನಮ್ಮ ಜೀವನ ಈ ಸಿಹಿಯ ಬೆಲ್ಲದ ಹಾಗೆ, ಮಾವಿನಕಾಯಿ ಒಗರಿನ ಹಾಗೆ ಬಹಳ ಅದ್ಭುತವಾಗಿ ಇರುತ್ತಮ್ಮ. ಚೆನ್ನಾಗಿ ಮಾಡಿದ್ಯಾ ಅನಾಮಿಕಾ. ಎಲ್ಲರಿಗೂ ಕೆಲಸಗಳನ್ನ ಹಂಚಿ ಕಡೆಗೆ ಎಂತ ರುಚಿಯಾಗಿ ಮಾಡಿದ್ಯೋ. ನನಗೆ ಅಡುಗೆ ಅಷ್ಟು ಚೆನ್ನಾಗಿ ಬರಲ್ಲ, ಆದ್ರೆ ಬರುವ ವರ್ಷ ಯುಗಾದಿ ಪಚ್ಚಡಿ ನಾನೇ ಮಾಡ್ತೀನಿ ಅತ್ತೆ. ಅಕ್ಕನ ಹತ್ರ ಕಲ್ತ್ಕೋತೀನಿ. ನಾನು ಪುಳಿಯೋಗರೆ ಒಬ್ಬಟ್ಟು ಮಾಡೋದು ಕಲ್ತ್ಕೋತೀನಿ. ಮತ್ತೆ ನಾವೇನ್ ಮಾಡ್ಬೇಕು? ಮನೆಯಲ್ಲಿ ಕೆಲಸವೆಲ್ಲ ನೀವೇ ಮಾಡಿದ್ರೆ ನಾವು ಕೂತ್ಕೋಬೇಕಾ? ನಾವು ತಿನ್ನೋದಲ್ಲಿ ಮಾಸ್ಟರ್ ಡಿಗ್ರಿ ಮಾಡೋಣ. ಆ ಮಾತಿಗೆ ಎಲ್ಲರೂ ಗಟ್ಟಿಯಾಗಿ ನಗುತ್ತಾರೆ. ಆ ಹೊಸ ವರ್ಷದಿಂದ ಎಲ್ಲರೂ ಆನಂದದಿಂದ ಇರುತ್ತಾರೆ. ಅವರವರ ಕೆಲಸ ಅವರು ಮಾಡಿಕೊಳ್ಳುತ್ತಾ ಚಿಕ್ಕ ತಪ್ಪುಗಳನ್ನು ಕ್ಷಮಿಸಿಕೊಂಡು ಒಗ್ಗಟ್ಟಾಗಿ ಕುಟುಂಬವಾಗಿ ಮುಂದಕ್ಕೆ ಸಾಗುತ್ತಾರೆ. ಎಲ್ಲರ ಮುಖದಲ್ಲೂ ಆನಂದ ಬೆಳಗುತ್ತದೆ. ನೋಡಿದ್ರಲ್ಲ, ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬ. ಚಿಕ್ಕ ಚಿಕ್ಕ ತಪ್ಪು ಉಪ್ಪುಗಳು ಇದ್ದರೂ ಎಲ್ಲರೂ ಜೊತೆಯಾಗಿದ್ರೆ ಪ್ರತಿ ಹಬ್ಬವೂ ದೊಡ್ಡ ಹಬ್ಬವೇ. ಈ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಕೂಡ 6 ರುಚಿಗಳ ಆನಂದವನ್ನು ತುಂಬಬೇಕು ಎಂದು ಆಶಿಸುತ್ತಾ ಅನಾಮಿಕಾ ಅತ್ತೆ ಸೊಸೆಯರಿಂದ ಪ್ರೇಕ್ಷಕರೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಅದು ಬೆಳಗಿನ 7 ಗಂಟೆಯ ಸಮಯ. ಕೃಷ್ಣಾನಗರದಲ್ಲಿಯ ಪ್ರಸಾದ್ ಶಾರದರ ಮನೆಯದು. ಮನೆ ಯಜಮಾನಿ ಶಾರದಾ ಶಿಸ್ತು ಪದ್ಧತಿಗೆ ಹೆಸರಾದ ವ್ಯಕ್ತಿ. ಸೊಸೆಯರ ಸೋಮಾರಿತನ ಸಹಿಸಳು. ಪ್ರಸಾದ್ ಅಮಾಯಕ. ಹೆಂಡತಿ ಶಾರದಂಗೆ ಯಾವತ್ತೂ ಭಯಪಡ್ತಾ ಇರ್ತಾನೆ. ಇವರಿಗೆ 3 ಮಕ್ಕಳು. ದೊಡ್ಡ ಮಗ ರಮೇಶ್, ಸೊಸೆ ಅನಾಮಿಕಾ. ಈಕೆ ಅಡುಗೆಯಲ್ಲಿ ಪ್ರಾವೀಣ್ಯ ಉಳ್ಳವಳು. ಮನೆಯ ಜವಾಬ್ದಾರಿ ಎಲ್ಲ ಅವಳದ್ದೇ. 2ನೇ ಮಗ ಸುರೇಶ್, 3ನೇ ಮಗ ಅರುಣ್. ತಮ್ಮ ಹೆಂಡತಿಯರು ಅವನಿ, ಅಂಜಲಿ. ಇವರಿಬ್ಬರು ತಿಂಡಿಪೋತಿಗಳು. ಯಾವಾಗ ಯಾವ ಕೆಲಸವೂ ಮಾಡದೆ ಏನೋ ಒಂದು ಮೆಲುಕುತ್ತಾ ಇರುತ್ತಾರೆ. ಒಂದು ದಿನ ಶಾರದಾ ಪೂಜೆ ಮುಗಿಸಿಕೊಂಡು ಹಾಲ್ಗೆ ಬರುತ್ತಾಳೆ. ಅವಳ ಮೂಗಿಗೆ ಘಮಘಮ ಅನ್ನುವ ಸುವಾಸನೆ ತಗುಲುತ್ತದೆ. ಆ ಸುವಾಸನೆಯನ್ನೇ ಹೇಳ್ತಾ ಇರುತ್ತೆ ಅಡಿಗೆ ಮನೆಯಲ್ಲಿ ಅನಾಮಿಕಾ ತನ್ನ ಮಾಯಾಜಾಲ ಶುರು ಮಾಡಿದ್ದಾಳೆ ಎಂದು. ಶಾರದಾ ಅಡಿಗೆ ಮನೆಗೆ ಬರುತ್ತಾ, ಏನಮ್ಮ ಅನಾಮಿಕಾ, ಆಗ್ಲೇ ಯುದ್ಧ ಶುರು ಮಾಡಿದ್ಯಾ? ಇಷ್ಟಕ್ಕೂ ಈ ದಿನ ಏನ್ ಮಾಡ್ತಾ ಇದೀಯಾ? ಹೊರಗಡೆ ಹಾಲ್ಗೆ ಕೂಡ ಆ ತುಪ್ಪದ ವಾಸನೆ ಬರ್ತಾ ಇದೆ. ಅನಾಮಿಕಾ ನಗುತ್ತಾ ದೋಸೆ ಹಾಕುತ್ತಾ, ಹೌದು ಅತ್ತೆ, ಈ ದಿನ ಎಲ್ಲರಿಗೂ ಇಷ್ಟ ಅಂತ ಅಲ್ಪಾಹಾರಕ್ಕೆ ತುಪ್ಪ ಹಾಕಿದ ಪೆಸರಟ್ಟು ಶುಂಠಿ ಚಟ್ನಿ ಮಾಡ್ತಾ ಇದ್ದೀನಿ. ಇನ್ನು ಮಧ್ಯಾಹ್ನಕ್ಕೇನೋ ಮಾವಿನಕಾಯಿ ಪಪ್ಪು, ಕರಕರ ಅನ್ನುವ ಹಾಗಲಕಾಯಿ ಕರಿ, ಗಟ್ಟಿ ಮೊಸರು, ಹೊಸ ಉಪ್ಪಿನಕಾಯಿ ಸಿದ್ಧ ಮಾಡ್ತಾ ಇದ್ದೀನಿ. ಹಬ್ಬೋ, ನೀನು ಕೈ ಅಡಿಗೆ ಅಂದ್ರೆ ಆ ರುಚಿನೇ ಬೇರೆ ಅಮ್ಮ. ಆದರೆ ಆ ಮಿಕ್ಕ ಇಬ್ಬರು ಎಲ್ಲಿ? ಕುಂಭಕರ್ಣನ ತಂಗಿಯರ ಹಾಗೆ ಇನ್ನು ಗೊರಕೆ ಹೊಡೆದು ನಿದ್ದೆ ಮಾಡ್ತಾ ಇದ್ದಾರಾ? ಆಗಲೇ ಅವನಿ, ಅಂಜಲಿ ಒಬ್ಬರ ಹಿಂದೆ ಒಬ್ಬರು ಕಣ್ಣನ್ನು ತಿಕ್ಕಿಕೊಳ್ಳುತ್ತಾ ಆಕಳಿಸುತ್ತಾ ಹಾಲ್ಗೆ ಬರುತ್ತಾರೆ. ಅವರ ಕಣ್ಣು ಇನ್ನು ಪೂರ್ತಿಯಾಗಿ ತೆಗೆಯದೇ ಇದ್ದರೂ ಅವರ ಮೂಗು ಮಾತ್ರ ಅಡಿಗೆ ಮನೆಯ ದಿಶೆಯಲ್ಲೇ ಇರುತ್ತದೆ. ಅವನಿ ಅನಾಮಿಕಳ ಪಕ್ಕದಲ್ಲಿ ಬಂದು ನಿಂತು, ಏನಕ್ಕ ಆಗ್ಲೇ ಪೆಸರಟ್ಟು ವಾಸನೆ ಬರ್ತಾ ಇದೆ? ಈ ದಿನ ನನ್ನ ಪೆಸರಟ್ಟಿನ ಮೇಲೆ ಸ್ವಲ್ಪ ಈರುಳ್ಳಿ, ಶುಂಠಿ ಚೂರು ಹೆಚ್ಚಾಗಿ ಹಾಕಕ್ಕ. ಹೌದು ಅಕ್ಕ, ಪೆಸರಟ್ಟು ಅಂದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಕೆಂಪಗೆ ಮಾಡು. ಆ ಅಲ್ಲಂ ಚಟ್ನಿಲಿ ಸ್ವಲ್ಪ ಬೆಲ್ಲ ಹೆಚ್ಚಾಗಿ ಹಾಕು. ಸಿಹಿ ಸಿಹಿಯಾಗಿ ಖಾರ ಖಾರವಾಗಿದ್ರೆ ಸಖತ್ತಾಗಿರುತ್ತೆ. ಹಬ್ಬ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ. ಏನ್ರೇ ನೀವಿಬ್ರು ಸೊಸೆ ಅಂದ್ರ ಇಲ್ಲ ಸ್ಟಾರ್ ಹೋಟೆಲ್ಗೆ ಬಂದ ಕಸ್ಟಮರ್ಸಾ? ಅನಾಮಿಕಾ ಒಬ್ಬಳೆ ಬೆಳಗಿನ ಜಾವ 5 ಗಂಟೆಗೆ ಎದ್ದು ಮನೆಯೆಲ್ಲ ಗೂಡಿಸ್ಕೊಂಡು ಸ್ನಾನ ಮಾಡಿ ಕೆಲಸವೆಲ್ಲ ಮಾಡ್ಕೋತಾ ಇದ್ದಾಳೆ. ನೀವೇನು ಎದ್ದು ಬರ್ತಲೆ ಮೆನು ಕಾರ್ಡ್ ಕೇಳ್ದ ಹಾಗೆ ಆರ್ಡರ್ ಮಾಡ್ತಾ ಇದ್ದೀರಾ? ಕನಿಷ್ಠ ಹೋಗಿ ಪಾತ್ರೆ ತೊಳೆಯೋದು, ರಂಗೋಲಿ ಹಾಕೋದು ಮಾಡ್ಬೋದಲ್ಲ? ಅತ್ತೆ, ನಮಗೆ ಅಡಿಗೆ ಮಾಡೋದು ಬರಲ್ಲ ಅಂತ ನಿಮಗೆ ಗೊತ್ತಲ್ಲ. ಒಂದು ವೇಳೆ ನಾವೇನಾದ್ರು ತಪ್ಪಾಗಿ ಉಪ್ಪಿಗೆ ಬದಲು ಸಕ್ಕರೆ ಹಾಕಿದ್ರೆ ಅಕ್ಕ ಮಾಡಿದ ರುಚಿ ಎಲ್ಲ ಹಾಳಾಗುತ್ತೆ. ಅದಕ್ಕೆ ನಾವು ಅಡಿಗೆ ಮನೆಗೆ ದೂರವಾಗಿದ್ದು ಅಕ್ಕನ ಸೈಕಲಾಜಿಕಲ್ ಆಗಿ ಎನ್ಕರೇಜ್ ಮಾಡ್ತಾ ಇದೀವಿ. ಹೌದು ಅತ್ತೆ, ನನಗಂತೂ ಹಸುವೆ ಆದ್ರೆ ತಲೆ ತಿರುಗತ್ತೆ, ಕಾಲು ನಡುಗುತ್ತೆ. ಮೊದ್ಲು ಆ ಪೆಸರಟ್ಟು ತಿಂದ್ರೆ ಬಾಡಿಯಲ್ಲಿ ಗ್ಲೂಕೋಸ್ ಬರುತ್ತೆ. ಆ ನಂತರ ಏನಾದ್ರೂ ಕೆಲಸ ಮಾಡೋಣ. ಏನಂತೀರ ಮಾವಯ್ಯ? ಬಿಟ್ಟು ಬಿಡು ಶಾರದಾ, ಅವರು ತಿಂದ್ರೆ ಈ ಮನೆಗೆ ದೊಡ್ಡ ಕೆಲಸ. ಅವರ ಡೈಜೆಷನ್ ಸಿಸ್ಟಮ್ ಚೆನ್ನಾಗಿದ್ರೆ ಸಾಕು. ಅಮ್ಮ ಅನಾಮಿಕಾ, ನನ್ಗೊಂದು ಸ್ವಲ್ಪ ತುಪ್ಪ ಹೆಚ್ಚಾಗಿ ಅಲ್ಲಂ ಚಟ್ನಿ ತುಂಬಾ ಹಾಕಿ ತಗೊಂಬ ಅಮ್ಮ. ಹಾಗಿರುವಾಗ ಮಧ್ಯಾಹ್ನ 1 ಗಂಟೆ ಸಮಯವಾಗುತ್ತದೆ. ಎಲ್ಲರೂ ಊಟಕ್ಕೆ ಕೂತಿರುತ್ತಾರೆ. ಡೈನಿಂಗ್ ಟೇಬಲ್ ಮೇಲೆ ಅನಾಮಿಕಾ ಮಾಡಿದ ಅಡಿಗೆ ನೋಡ್ತಾ ಇದ್ರೆ ಯಾರಿಗಾದ್ರೂ ಬಾಯಲ್ಲಿ ನೀರ್ ಬರ್ದೇ ಇರೋದು. ಮಾವಿನಕಾಯಿ ಪಪ್ಪು ತುಪ್ಪದಲ್ಲಿ ಮಿಂಚುತ್ತಾ ಬಂಗಾರ ವರ್ಣದಲ್ಲಿರುತ್ತದೆ. ಹಾಗಲಕಾಯಿ ಕರಿ ಮಸಾಲೆಯಿಂದ ತುಂಬಿರುತ್ತದೆ. ಅಬ್ಬಬ್ಬಾ, ಅದಕ್ಕೆ ಈ ಮಾವಿನಕಾಯಿ ಪಪ್ಪು ಅಮೃತದ ಹಾಗಿದೆ. ಹೊರಗಡೆ ಯಾವ 5 ಸ್ಟಾರ್ ಹೋಟೆಲ್ ಅಲ್ಲಿ ಕೂಡ ಇಷ್ಟು ಗಮ್ಮನ ರುಚಿ ಇರಲ್ಲ. ಅದಕ್ಕೆ
ನಿಜ ಅಣ್ಣಯ್ಯ. ಅಂಜಲಿ ಯಾವತ್ತಾದ್ರೂ ಅಡುಗೆ ಮನೆಗೆ ಹೋದ್ರೆ ಅದು ವಿಷವೋ ಇಲ್ಲೋ ಪ್ರಸಾದವೋ ಅರ್ಥವಾಗಲ್ಲ. ಅದಕ್ಕೆ ನನ್ನ ಆಫೀಸಿಂದ ಅನಾಮಿಕಾ ಅತ್ತಿಗೆ ಅಡಿಗೆಗಾಗಿ ನನ್ನ ಪ್ರಾಣನ ಅಂಗೈಯಲ್ಲಿ ಇಟ್ಕೊಂಡು ಬರ್ತಾ ಇರ್ತೀನಿ. ಸುರೇಶ್, ನೀನು ತಿನ್ನೋದು ನೀನ್ ತಿನ್ನು, ನಮ್ಮ ಟ್ಯಾಲೆಂಟ್ ಬಗ್ಗೆ ಕಾಮೆಂಟ್ಸ್ ಬೇಡ. ಅನಾಮಿಕಾ ಅಕ್ಕ ಇದ್ದಾಳಲ್ಲ ನಮ್ಗಾಗಿ, ಅಕ್ಕ ಮಾಡಿದ್ರೆ ನಾವು ಮೆಕ್ಕೋದಕ್ಕೆ ಯಾವಾಗ್ಲೂ ರೆಡಿ. ಅಂಜಲಿ 3ನೇ ಸಲ ಅನ್ನ ಬಡಿಸಿಕೊಳ್ಳುತ್ತಾ, ಹೌದು ಅಕ್ಕ ಅಡಿಗೆ ಮಾಡ್ತಾ ಇದ್ರೆ ಒಂದು ಬೇರೆ ಲೋಕದ ಅಗತ್ಯವೇ ಇಲ್ಲ. ಈ ಹಾಗಲಕಾಯಿ ಕರ್ಕರ ಅಂತ ಎಷ್ಟ್ ಚೆನ್ನಾಗಿದ್ಯೋ, ನಿಜಕ್ಕೂ ಆ ಕಹಿ ಎಲ್ಲಿದ್ಯೋ ಗೊತ್ತಾಗಲ್ಲ ಅಕ್ಕ. ನಾಳೆ ಗುತ್ತಿ ವಂಕಾಯಿ ಮಾಡ್ತೀಯ ಅಕ್ಕ ಪ್ಲೀಸ್. ಅನಾಮಿಕಾ, ನೀನು ಕೂಡ ಕುತ್ಕೊಮ್ಮ. ಅವರು ಕುಂಭಮೇಳದಲ್ಲಿ ಫ್ರೀ ಆಗಿ ಬಂದ ಹಾಗೆ ಆ ಕಡೆ ತಿಂತಾ ಇದ್ರೆ ನೋಡ್ತಾ ಇರೋದೇ ಸರಿ ಹೋಗುತ್ತೆ ನಿಂಗೆ. ಇವರಿಗೆ ಸ್ವಲ್ಪ ಆದ್ರೂ ನಾಚಿಕೆ ಇಲ್ಲ, ಒಂದು ಅವರೆಕಾಯಿ ಬೀಜ ಕೂಡ ಸುಲಿಯೋದಿಲ್ಲ. ಪ್ಲೇಟ್ ಮಾತ್ರ ಖಾಲಿ ಮಾಡ್ತಾರೆ. ಅದ್ರಲ್ಲಿ ಒಲಿಂಪಿಕ್ ಗೋಲ್ಡ್ ಮೆಡಲಿಸ್ಟ್ ಆಗಿ ನಡೀತಾ ಇರ್ತಾರಮ್ಮ. ಪರವಾಗಿಲ್ಲ ಬಿಡಿಯತ್ತೆ, ಅವರು ಅಷ್ಟು ಇಷ್ಟವಾಗಿ ತಿಂತಾ ಇದ್ರೆ ನನಗೆ ಮಾಡಿದ ಶ್ರಮವೆಲ್ಲ ಮರ್ತೋಗಿ ಸಂತೋಷ ಅನ್ಸುತ್ತೆ. ಮತ್ತೆ ಚೆನ್ನಾಗಿದ್ರೆ ಸಾಕು. ಹಾಗೆ ಅನ್ನುತ್ತಾ ಎಲ್ಲರೂ ಊಟವನ್ನು ಮುಗಿಸಿ ಟಿವಿ ನೋಡಿ ನಿದ್ರೆ ಹೋಗುತ್ತಾರೆ. ಸಮಯ ರಾತ್ರಿ 12 ಗಂಟೆ ದಾಟುತ್ತದೆ. ಮನೆಯೆಲ್ಲ ನಿಶ್ಶಬ್ದವಾಗಿರುತ್ತದೆ. ಮೆಲ್ಲಗೆ ಅವನಿ ತನ್ನ ರೂಮಿನ ಬಾಗಿಲು 1 ಅಂಗುಲ ದೂರ ಮಾಡಿ ಸುತ್ತಲೂ ನೋಡಿ ಹೊರಗೆ ಬರುತ್ತಾಳೆ. ಆಗಲೇ ಅಂಜಲಿ ಕೂಡ ಎದುರು ರೂಮಿನಿಂದ ಬೆಕ್ಕಿನ ಹಾಗೆ ಹೆಜ್ಜೆ ಇಡುತ್ತಾ ಹೊರಗೆ ಬರುವುದನ್ನು ನೋಡುತ್ತಾಳೆ. ಇಬ್ಬರು ಕತ್ತಲೆಯಲ್ಲಿ ಒಬ್ಬರನ್ನೊಬ್ಬರು ನೋಡಿಕೊಂಡು ಬೆಚ್ಚಿ ಬೀಳುತ್ತಾರೆ. ಅವನಿ ಗುಸುಗುಸು ಆಗಿ ಎದೆ ಮೇಲೆ ಕೈ ಇಟ್ಕೊಂಡು, ಅಂಜಲಿ ಅಬ್ಬೋ ಸಾಯಿಸಿದ್ಯೆ, ನೀನೇನೆ ಈ ಟೈಮಲ್ಲಿ? ಅದೇ ಅದು ಬಾಯಾರಿಕೆಯಾಗಿ ನೀರಿಗಾಗಿ ಬರ್ತಾ ಇದ್ದೀನಕ್ಕ. ಮತ್ತೆ ನೀನೇನು, ನಿನ್ ರೂಮಲ್ಲಿ ವಾಟರ್ ಬಾಟಲ್ ಇಲ್ವಾ? ಸುಳ್ಳಾಡ್ಬೇಡ ಅಂಜಲಿ, ನಿನ್ನ ಕಣ್ಣಲ್ಲಿರುವ ಹಂಗ್ರಿ ಲುಕು ನನ್ಗೆ ಅರ್ಥವಾಗ್ತಿದೆ. ಸಾಯಂಕಾಲ ಅಕ್ಕ ಮಾಡಿದ ಸುನ್ನುಂಡೆ ಡಬ್ಬ ಸೆಲ್ಫ್ ಮೇಲೆ ಎಲ್ಲೋ ಬಚ್ಚಿಟ್ಟಿದ್ದಾಳೆ ಅಂತ ನಂಗೆ ಗೊತ್ತು. ಅದನ್ನ ಹುಡ್ಕೋದಕ್ಕೆ ಅಲ್ವಾ ನೀನು ಬಂದಿದ್ದು? ಸಿಕ್ಕಾಕೊಂಡೆ ಅಕ್ಕ. ಹೌದು, ಆ ತುಪ್ಪದ ಸುಣ್ಣುಂಡೆ ತಿಂತಾ ಇದ್ರೆ ನಂಗೆ ಒಳ್ಳೆ ನಿದ್ರೆ ಬರುತ್ತೆ ಅನಿಸ್ತಾ ಇತ್ತು. ಮಧ್ಯಾಹ್ನ ಸರಿಯಾಗಿ ಊಟನೇ ಮಾಡಿಲ್ವೇ ಏನೋ, ಈಗ ಹೊಟ್ಟೆಯಲ್ಲಿ ಖಾಲಿ ಅನಿಸ್ತಾ ಇದೆ. ಹೌದು, ಮಧ್ಯಾಹ್ನ ನೀನು ಕೇವಲ 3 ಸಲ ಮಾತ್ರನೇ ಬಡಿಸ್ಕೊಂಡೆ ಅಲ್ವಾ? ಪಾಪ ಡೈಟಿಂಗ್ ಮಾಡ್ತಾ ಇದೀಯಾ ಅಂದ್ಕೊಂಡೆ. ಸರಿ ಬಾ, ಅಡಿಗೆ ಮನೆಗೆ ಹೋಗಿ ಆ ಡಬ್ಬ ಬೇಟೆ ಶುರು ಮಾಡೋಣ. ಹಾಗೆ ಅಂದುಕೊಂಡು ಇಬ್ಬರು ಒಬ್ಬರ ಕೈಯನ್ನು ಒಬ್ಬರು ಹಿಡಿದುಕೊಂಡು ಅಡಿಗೆ ಮನೆಗೆ ಹೋಗುತ್ತಾರೆ. ಲೈಟ್ ಹಾಕಿದ್ರೆ ಅತ್ತೆಗೆ ಸಿಕ್ಕಾಕೋತೀವಿ ಅಂತ ಮೊಬೈಲ್ ಟಾರ್ಚ್ ನಲ್ಲಿ ಕಡಿಮೆ ಬೆಳಕು ಇಟ್ಟುಕೊಂಡು ಸುತ್ತಲೂ ನೋಡ್ತಾ ಇರ್ತಾರೆ. ಹುಡುಕಿದ ನಂತರ ಅವರಿಗೆ ಒಂದು ಡಬ್ಬ ಸಿಗುತ್ತದೆ. ಇಬ್ಬರು ಸೇರಿ ಡಬ್ಬದ ಮುಚ್ಚಳ ತೆಗೆಯುತ್ತಲೇ ಅದು ಸುನ್ನುಂಡೆಗಳೇ. ಆ ಯಾಲಕ್ಕಿ ತುಪ್ಪದ ವಾಸನೆ ಗಮ್ಮನ್ನತ್ತದೆ. ಅದನ್ನು ತಿನ್ನೋಣ ಅಂತ ಅನ್ಕೋತಾರೆ. ಆ ಸಮಯದಲ್ಲಿ ಶಾರದ ಎದ್ದು ಬಂದು ಅವರನ್ನು ನೋಡಿ ಕಳ್ರು ಅಂತ ಅಂದ್ಕೊಂಡು ಪಕ್ಕದಲ್ಲಿ ರೂಮಿನಲ್ಲಿರುವ ಅನಾಮಿಕಳನ್ನು ಕರ್ಕೊಂಡ್ ಬರ್ತಾಳೆ. ಆಗ ಶಾರದ ಲೈಟ್ ಹಾಕಿ ನೋಡ್ತಾಳೆ. ಕಳ್ರು ಅಂದ್ಕೊಂಡೆ, ಯಾರೋ ಮನೆಯೊಳಗೆ ಬಂದಿದ್ದಾರೆ ಅಂದ್ಕೊಂಡೆ. ಎಲ್ಲ ಬಿಟ್ಟು ನೋಡಿದ್ರೆ ನಮ್ಮನೆ ತಿಂಡಿ ಪೋತು ಸೊಸೆರು. ಅವನಿ ಬಾಯಲ್ಲಿ ಸುಣ್ಣುಂಡೆ ಇಟ್ಕೊಂಡು, ಅತ್ತೆ ಅದು ನಾವು ಜಸ್ಟ್ ಟೇಸ್ಟ್ ನೋಡ್ತಾ ಇದೀವಿ ಅತ್ತೆ. ಟೇಸ್ಟ್ ನೋಡ್ತಾ ಇದ್ದೀರಾ? ಅರ್ಧ ಡಬ್ಬ ಖಾಲಿಯಾಗಿ ಹೋಗಿದೆ. ನಿಮ್ಗೇನಕ್ಕೆ ಇಷ್ಟೊಂದು ಆಸೆ? ಬೆಳಿಗ್ಗೆ ತಿಂದಿದ್ದು ಸಾಲ್ದಾ? ಅನಾಮಿಕಾ ಪಾಪ ನಾಳೆ ಎಲ್ಲರಿಗಾಗಿ ಅಂತಲ್ವಾ ಮಾಡಿಟ್ರೆ, ನೀವು ಹಾಗೆ ಕಳ್ರ ಹಾಗೆ ತಿನ್ನೋದೇನು? ಅತ್ತೆ ಬಿಟ್ಟು ಬಿಡಿ, ಅವರಿಗೆ ಹಸಿವೆ ಆಗಿರುತ್ತೇನೋ. ಇಲ್ಲ ಅನಾಮಿಕಾ, ಇವರಿಗೆ ಬುದ್ಧಿ ಬರಬೇಕು. ನಾಳೆಯಿಂದ ಈ ಮನೆಯಲ್ಲಿ ನೀನು ಅಡಿಗೆ ಮಾಡಬೇಡ. ಈ ಇಬ್ಬರು ಮಹಾರಾಣಿಯರು ಮಾಡ್ತಾರೆ, ನೀನು ಹಾಯಾಗಿ ಕೂತ್ಕೊಂಡು ತಿನ್ನು. ಇವರು ಮಾಡಿದ್ದು ನಾವು ತಿಂತೀವಿ. ಅಡಿಗೆನ ನಮಗ ಬೇಡ ಅತ್ತೆ. ಹಾಗೆ ಅಂದುಕೊಂಡು ಎಲ್ಲರೂ ಹೋಗಿ ಮಲಗುತ್ತಾರೆ. ಇನ್ನು ಮಾರನೇ ದಿನ ಬೆಳಿಗ್ಗೆ ಸಮಯದಲ್ಲಿ ಶಾರದಾ ಹೇಳಿದ ಹಾಗೆ ಅನಾಮಿಕಳನ್ನು ಅಡಿಗೆ ಮನೆಗೆ ಹೋಗಲಿಕ್ಕೆ ಬಿಡ್ಲಿಲ್ಲ. ಅವನಿ ಅಂಜಲಿ ಅಡಿಗೆ ಮನೆಗೆ ಹೋಗಬೇಕಾಗಿ ಬರುತ್ತದೆ. ಅಕ್ಕ, ಈಗ ಏನ್ ಮಾಡೋಣ? ಟೀ ಹೇಗೆ ಮಾಡ್ಬೇಕು ನಂಗೆ ಗೊತ್ತಿಲ್ಲ. ಗೂಗಲ್ ಅಲ್ಲಿ ನೋಡೋಣ ಇರು, ಟೀ ಮಾಡೋದು ದೊಡ್ಡ ಕೆಲಸವೇನಲ್ಲ. ಹಾಗೆ ಅಂದುಕೊಳ್ಳುತ್ತಾ ಅವರು 1 ಗಂಟೆಯ ನಂತರ ಪ್ರಸಾದನಿಗೆ ಟೀ ಕೊಡುತ್ತಾರೆ. ಪ್ರಸಾದ ಟೀಯನ್ನು ಕುಡಿದು ಉಗಿಯುತ್ತಾನೆ. ಆಗ ಪ್ರಸಾದ್ ಶಾರದಾಳ ಹತ್ರ, ಏನಿದು, ಟೀನಾ ಇಲ್ಲ ಶುಗರ್ ಸಿರಪ? ಸಕ್ಕರೆ 1 ಕಿಲೋ ಹಾಕಿದ ಹಾಗಿದೆ ಇದ್ರಲ್ಲಿ. ಕುಡಿದ್ ಬಿಡ್ರಿ, ನಿಮ್ಮ ಸೊಸೆರು ಪ್ರೇಮದಿಂದ ಕೊಟ್ಟಿದ್ದಾರಲ್ಲ. ಹಾಗೆ ಅಂದುಕೊಳ್ಳುತ್ತಾ ಇರುವಾಗಲೇ ಮಧ್ಯಾಹ್ನ ಅಡಿಗೆ ಮನೆಯಲ್ಲಿ ಅಡಿಗೆಗಾಗಿ ಸೊಸೆಯರಿಬ್ಬರು ನಾನಾ ಕಷ್ಟ ಪಡ್ತಾ ಇರ್ತಾರೆ. ಅನ್ನ ಮಾಡಿದರೆ ಅದು ಪಾಯಸದ ಹಾಗೆ ಆಗೋಗುತ್ತೆ, ಪಪ್ಪು ಮಾಡಿದ್ರೆ ಸೀದ್ ಹೋಗುತ್ತೆ. ಅಕ್ಕ, ನನ್ನಿಂದ ಆಗ್ತಾ ಇಲ್ಲ, ಕಾಲ್ ನೋವು ಬರ್ತಾ ಇದೆ. ಅನಾಮಿಕಾ ಅಕ್ಕ ದಿನವೂ ಹೇಗೆ ಮಾಡ್ತಾಳೋ ಏನೋ. ಹೌದು ಅಂಜಲಿ, ಒಂದು ದಿನ ಅಡಿಗೆ ಮಾಡೋದಕ್ಕೆ ನಮ್ಗೆ ನಕ್ಷತ್ರ ಕಾಣಿಸುತ್ತೆ. ಅಕ್ಕ ಮಾತ್ರ ಕಿರುನಗೆಯಿಂದ ಎಲ್ಲರಿಗೂ ಬಡಿಸ್ತಾಳೆ. ನಾವು ಮಾತ್ರ ಯಾವ ಕೆಲಸವೂ ಮಾಡದೆ ತಿಂದು ಮತ್ತೆ ರಾತ್ರಿ ಹೊತ್ತು ಕಳ್ಳತನ ಕೂಡ ಮಾಡ್ತೀವಿ. ನಮಗೆ ನಾಚಿಕೆ ಇರ್ಬೇಕು. ಹಾಗೆ ಅಂದುಕೊಳ್ಳುತ್ತಾ ಇರುವಾಗ ಸಾಯಂಕಾಲದ ಸಮಯವಾಗುತ್ತದೆ. ಎಲ್ಲರೂ ಹಾಲಲ್ಲಿ ಕೂತಿರುತ್ತಾರೆ. ಅವನಿ ಅಂಜಲಿ ಕಣ್ಣಿನಲ್ಲಿ ನೀರಿನಿಂದ ಅನಾಮಿಕಳ ಹತ್ರ ಬರ್ತಾರೆ. ಅಕ್ಕ, ನಮ್ಮನ್ನು ಕ್ಷಮಿಸ್ಬಿಡು. ಅಡಿಗೆ ಮಾಡೋದು ಎಷ್ಟು ಕಷ್ಟನೋ, ಮನೆ ಗುಡಿಸೋದು ಎಷ್ಟು ಕಷ್ಟವಾಗುತ್ತೋ ನಮಗೆ ಈ ದಿನ ಅರ್ಥವಾಯ್ತು.
ನಾವು ಬರೀ ತಿನ್ನೋದ್ರ ಮೇಲೆ ಶ್ರದ್ಧೆ ಇಟ್ಟಿವೆ ಹೊರತು ನಿನ್ನ ಕಷ್ಟನೇ ನೋಡಿಲ್ಲ ಅಕ್ಕ. ಹೌದು ಅಕ್ಕ, ನಿನ್ನ ಕೈ ಅಡಿಗೆ ರುಚಿ ನೋಡುತ್ತಾ ನಾವು ಸೋಮಾರಿಗಳಾಗಿ ಬದಲಾದ್ವಿ. ಆದ್ರೆ ಇನ್ಮೇಲೆ ಹಾಗೆ ನಡೆಯಲ್ಲ. ನಾಳೆಯಿಂದ ನೀನು ಅಡಿಗೆ ಮಾಡಿದ್ರೆ ನಾವಿಬ್ಬರು ನಿನಗೆ ಸಹಾಯವಾಗಿರ್ತೀವಿ. ತರಕಾರಿ ಹಚ್ಚೋದು, ಪಾತ್ರೆ ತೊಳೆಯೋದು ಎಲ್ಲ ನಾವು ಮಾಡ್ತೀವಿ. ಅಬ್ಬಾ, ಎಲ್ಲ ಬಿಟ್ಟು ನನ್ನ ಸೊಸೆಯರಿಗೆ ಜ್ಞಾನೋದಯ ಆಯ್ತು ಅನ್ನೋ ಮಾತು. ಪರವಾಗಿಲ್ಲ ತಂಗಿಯರೇ, ನೀವು ತಿಳ್ಕೊಂಡ್ರೆ ಸಾಕು. ನಾವೆಲ್ಲರೂ ಸೇರಿ ಕೆಲಸ ಮಾಡಿದ್ರೆ ಯಾರಿಗೂ ಕಷ್ಟ ಅನ್ಸೋದಿಲ್ಲ. ಸರಿ ಸರಿ, ಇನ್ನು ನಾಟಕವನ್ನು ನಿಲ್ಸಿ. ಅನಾಮಿಕಾ, ಬೇಗ ನೀನೇನಾದ್ರೂ ಅಡಿಗೆ ಮಾಡಮ್ಮ. ಈ ದಿನ ಹಸುವೆಯಿಂದ ಸಾಯು ಹಾಗಿದ್ದೀನಿ. ಆ ಮಾತಿಗೆ ಅಲ್ಲಿರುವವರೆಲ್ಲ ದೊಡ್ಡದಾಗಿ ನಗುತ್ತಾರೆ. ಆ ದಿನದಿಂದ ಮನೆಯಲ್ಲಿ ಎಲ್ಲರೂ ಕಲಿತು ಬೆರೆತು ಕೆಲಸ ಮಾಡ್ಕೋತಾರೆ. ಅವನಿ, ಅಂಜಲಿ ತಿಂಡಿ ಪೋತುಗಳಾಗದೆ ಜವಾಬ್ದಾರಿಯುಳ್ಳ ಸಸ್ಯರಾಗಿ ಬದಲಾಗುತ್ತಾರೆ. ಅನಾಮಿಕಳ ಅಡಿಗೆ ರುಚಿಗೆ ಅವರ ಸಹಾಯ ಕೂಡ ಜೊತೆಯಾಗಿ ಬಂದಿದ್ದರಿಂದ ಆ ಮನೆ ಈಗ ಆನಂದ ನಿಲಯವಾಗಿ ಬದಲಾಗುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.